ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ವಾಟರ್ ಮೆಲನ್ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿರಿ, ವಾಟರ್ ಮೆಲನ್ನು ಈ ಥರ ಸಣ್ಣಗೆ ಹೆಚ್ಕೊಂಡಿರಬೇಕು. ಈ ಮೇಲ್ಭಾಗದ್ದು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಉಗುರು ಬೆಚ್ಚ ನೀರು ಹಾಕಿ ತೊಳ್ಕೊಳ್ಬೇಕು. ನೀಟಾಗಿ ತೊಳೆದು ನೀರೆಲ್ಲ ತಕ್ಕೊಂಡು ನೋಡಿ, 2 ಲೋಟ ಅಕ್ಕಿ ರಾತ್ರಿಯೇ ನೆನೆಸಿಟ್ಕೊಂಡಿರಬೇಕು. ಅಕ್ಕಿನ ರಾತ್ರಿ ನೆನೆಸಿಟ್ಕೊಂಡು ಇದನ್ನು ಹಾಕ್ಕೊಳ್ಬೇಕು. ಮತ್ತು ಮಿಕ್ಸಿ ಜಾರಿಗೆ ಅಕ್ಕಿ ಮತ್ತು ವಾಟರ್ ಮೆಲನ್ನು ಮತ್ತು ಸ್ವಲ್ಪ ಕಾಯಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಕಾಯಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡು ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತರ್ತರಿಯಾಗಿ ನೋಡಿ, ರುಚಿಗೆ ಉಪ್ಪು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೀನಿ. ಅದಕ್ಕಿರಲಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಹೀಗೆಲ್ಲ ಆಗಿದೆ, ಅದೆಲ್ಲ ಸೆಟ್ ಆಗಲಿ. ಒಂದು 10 ನಿಮಿಷ ರೆಸ್ಟಲ್ಲಿರಲಿ. ನೋಡಿ, ಇವಾಗ ದೋಸೆ ಹಾಕೋಣ. ನೋಡಿ, ಈರುಳ್ಳಿನ ಹಿಂಗೆ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಸಾವ್ತೀನಿ ನಾನು. ದೋಸೆ ಹಾಕೋಣ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಹಂಗೆ ದೊಳುತ್ತೆ. ನೋಡಿ, ತುಪ್ಪ ಆದರೂ ಸರಿ, ಏನಾದರೂ ಎಣ್ಣೆ ಆದರೂ ಪರವಾಗಿಲ್ಲ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಹಿಂಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಮಾಡಿ ನೋಡಿ. ತಿರುಗಿಸಿ ಈ ರೀತಿ ಆಗುತ್ತೆ. 2 ಕಡೆ ಈ ರೀತಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ದೋಸೆ ನೋಡಿ ರೆಡಿಯಾಗಿದೆ.